ಯಾವತ್ತೂ ಅಷ್ಟೇ, ನೀವು ಅಳ್ತಿರುವಾಗ ನಿಮಗೆ ಮೋಸ ಮಾಡಿದವರು ಬೇರೆಯೊಬ್ಬರ ಜೊತೆ ನಗಾಡ್ಕೊಂಡು ಇರ್ತಾರಲ್ಲ, ಆ ಮೂಮೆಂಟ್ನ ಯಾವತ್ತೂ ಮರಿಬೇಡಿ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಈಗ ನಾವು ನಮ್ಮ ಮನೆಯಲ್ಲಿ ಒಂದು ನಾಯಿ ಸತ್ತೋದ್ರೂ ನಾವು ಅಳ್ತೀವಿ. ಅಟ್ಲೀಸ್ಟ್ ಒಂದು 15 ದಿನ ನಮಗೆ ಊಟ ಮಾಡೋಕ್ಕೂ ಮನ್ಸು ಬರಲ್ಲ. ಯಾಕಂದ್ರೆ ನಾವು ಇಷ್ಟು ಪ್ರೀತಿ ಮಾಡಿದ ನಾಯಿನ ಅದು ಹಿಂಗೆ ಸತ್ತೋಗ್ಬಿಡ್ತಲ್ಲ ಅಂತ. ಹಾಗಾದ್ರೆ ಆ ಮನುಷ್ಯ ನಿಮ್ ಜೊತೆ ಅಷ್ಟು ಪ್ರೀತಿ ಮಾಡಿ, ನಿಮ್ ಜೊತೆ ಪ್ರೀತಿ ನಾಟಕ ಮಾಡಿದಾರ, ನಿಮ್ ಜೊತೆ ಇದ್ರ ಏನೋ ಗೊತ್ತಿಲ್ಲ, ಬಟ್ ನಿಮ್ನ ಮೋಸ ಮಾಡಿ ಇಲ್ಲ ನಿಮ್ನ ಬಿಟ್ಟೋಗಿ ಅವ್ರು ಸಡನ್ ಆಗಿ ಅಲ್ಲಿ ಹೇಗೆ ಖುಷಿಯಾಗಿರಕ್ ಸಾಧ್ಯ? ಅನ್ಕೊಳ್ಳೋಣ ಅವ್ರದ್ದೇನೋ ಇಶ್ಯೂ ಇತ್ತು, ಅವ್ರದ್ದೇನೋ ಸರ್ಕಮ್ಸ್ಟಾನ್ಸಸ್ ಇತ್ತು, ಅವ್ರೇನೋ ಪರಿಸ್ಥಿತಿಲಿ ಸಿಗಾಕೊಂಡಿದ್ರು, ಅದಕ್ಕೆ ಅವ್ರು ನಿಮ್ನ ಬಿಟ್ಟೋದ್ರು. ಬಟ್ ಅವ್ರು ಸಡನ್ ಆಗಿ ಅಷ್ಟು ಖುಷಿಯಾಗಿರ್ತಾರೆ ಅಂದ್ರೆ ಇದ್ರ ಅರ್ಥ ಏನು? ಅವ್ರಷ್ಟು ಬೇಗ ಮೂವ್ ಆನ್ ಆಗ್ಬಿಟ್ರ? ಅಷ್ಟು ಬೇಗ ಅವ್ರಿಗೆ ಹೊರಗೆ ಬಂದ್ಬಿಟ್ರ? ಇಲ್ಲ ಇಷ್ಟು ದಿನ ಮಾಡಿದ್ದೆಲ್ಲ ನಾಟಕನೇನ? ಸೊ ಆ ಮೂಮೆಂಟ್ ನೀವು ಯಾವತ್ತು ನೋಡ್ತಿರಲ್ಲ, ಅವತ್ತು ನೀವು ದುಃಖ ಪಡಬಾರ್ದು, ಆವತ್ತು ನೀವು ಖುಷಿ ಪಡಬೇಕು. ಯಾಕೆಂದ್ರೆ ದೇವ್ರು ನಿಮಗೆ ಕಣ್ಬಿಟ್ಟು ತೋರಿಸಿದಾನೆ ಮೂವ್ ಆನ್ ಆಗೋದು. ಇದರಿಂದ ನೀನ್ ಡಿಸರ್ವ್ ಇಲ್ಲ ಈ ಕಣ್ಣೀರು.